ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಮುತ್ತತ್ತಿಯಲ್ಲಿ ಮದ್ಯಪಾನ, ಜೂಜಾಟ, 27 ಜನರ ಬಂಧನ. ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಪ್ರವಾಸಿಗರ ಪ್ರೇಕ್ಷಣೀಯ ಸ್ಥಳವಾದ ಮುತ್ತತ್ತಿಯಲ್ಲಿ ಜಿಲ್ಲಾಡಳಿತ ಮದ್ಯಪಾನ ನಿಷೇಧ ಹಾಗೂ ಕಾವೇರಿ ನದಿಯಲ್ಲಿ ಈಜುವುದನ್ನು ನಿಷೇಧ ಮಾಡಿದ್ದರೂ ಸಹ ಭಾನುವಾರ ಮುತ್ತತ್ತಿ ಕಾವೇರಿ ದಡದಲ್ಲಿ ಮದ್ಯಪಾನ ಮಾಡುತ್ತಿದ್ದ 5 ಗುಂಪುಗಳ ಮೇಲೆ ದಾಳಿ ನಡೆಸಿದ ಅಲಗೂರು ಪೊಲೀಸರು ಒಟ್ಟು 27 ಜನರನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ಮುತ್ತತ್ತಿ ಕಾವೇರಿ ನದಿಯಲ್ಲಿ 5 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಜಿಲ್ಲಾ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಮತ್ತೆ ಅವಘಡ ಸಂಭವಿಸದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಆದೇಶಿಸಿದ್ದರು. ಅದರಂತೆ ಭಾನುವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಅಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ನೇತೃತ್ವದಲ್ಲಿ ಅಲಗೂರು ಪಿಎಸ್ಐ ಲೋಕೇಶ್, ಕಿರ್ಗಾಲು ಪಿಎಸ್ಐ ರವಿಕುಮಾರ್, ಬೆಳಕವಾಡಿ ಪಿಎಸ್ಐ ಪ್ರಕಾಶ್ ಮತ್ತು ಸಿಬ್ಬಂದಿಯವರು ಮುತ್ತತ್ತಿಗೆ ಭೇಟಿ ನೀಡಿ ಕಾವೇರಿ ನದಿಯ ದಡದಲ್ಲಿ ಮದ್ಯಪಾನ ಮಾಡುತ್ತಿದ್ದವರನ್ನು ಬಂಧಿಸಿ ಅಲಗೂರು ಪೊಲೀಸ್ ಠಾಣೆಗೆ ಕರೆತಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಸಂಬಂಧ ಅಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಣೇಶ್ ಮಾತನಾಡಿ, ಮುತ್ತತ್ತಿಯಲ್ಲಿ ಮದ್ಯಪಾನ ಮಾಡುವುದು, ಜೂಜಾಡುವುದು ಮತ್ತಿತರ ಚಟುವಟಿಕೆಗಳು ಅಕ್ರಮವಾಗಿ ಜರುಗುತ್ತಲಿವೆ. ಇದರಿಂದ ಅನಾಹುತ ಸಂಭವಿಸುತ್ತಿವೆ. ಈ ಭಾಗದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಿಷೇಧಿಸಿದ್ದರೂ ಸಹ ಪ್ರವಾಸಿ ತಾಣಗಳಲ್ಲಿ ಬರುವುದು, ಮದ್ಯಪಾನ ಮಾಡುವುದು ಅಪರಾಧ. ಅದನ್ನು ತಡೆಗಟ್ಟಲು ಹಾಗೂ ಕಾವೇರಿ ನದಿಯಲ್ಲಿ ಸಾವು ನೋವುಗಳನ್ನು ತಪ್ಪಿಸುವ ಸಲುವಾಗಿ ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು ಪ್ರತಿ ರಜಾ ದಿನಗಳಲ್ಲಿ ಹಾಗೂ ಪ್ರತಿ ಭಾನುವಾರ ನಿರಂತರವಾಗಿ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಪ್ರವಾಸಿಗರು ಇಂಥ ಯಾವುದೇ ಚಟುವಟಿಕೆ ನಡೆಸದೆ ಭಕ್ತಿಯಿಂದ ದೇವರ ದರ್ಶನ ಮಾಡಿ ಸುರಕ್ಷತೆಯಿಂದ ತೆರಳಿ ಎಂದು ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ. ವಿಶೇಷ ವರದಿ ಜಯಣ್ಣ, ಅಲಗೂರು. ನ್ಯೂಸ್ ರೀಡರ್ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಬನ್ನಿ ನಾವು ನೋಡೋಣ ಮುತ್ತತ್ತಿಯಲ್ಲಿ 27 ಜನರನ್ನು ಬಂಧಿಸಿ ಅಲಗೂರು ಪೊಲೀಸ್ ಠಾಣೆಗೆ ಕರೆತರುವ ವಿಶೇಷ ದೃಶ್ಯವನ್ನು. ಅದರಲ್ಲೂ ಕೂಡ ನಮ್ಮ ಏನಿವತ್ತು ಈ ಶ್ರೀ ಕ್ಷೇತ್ರ ಮುತ್ತತ್ತಿ ಮುತ್ತರಾಯನ ದೇವಸ್ಥಾನದ ಒಂದು ಶ್ರೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಭಾಳ ಬರಬೇಕಾದದ್ದು, ಭಾಳ ಭಕ್ತಿಯಿಂದ ಬಂದು ಭಕ್ತಿನ ಪೂರ್ವಕವಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋದ್ರಲ್ಲಿ ಉತ್ತಮವಾಗಿರ್ತಿತ್ತು. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಪ್ರವಾಸಿಗರು ಮೋಜು ಮಸ್ತಿಗೋಸ್ಕರ ಬರ್ತಕ್ಕಂಥವ್ರು ಅವರು ತುಂಬ ಜನ ಇದ್ದಾರೆ. ಅದರಿಂದನೇ ನಮ್ಮ ಈ ಕ್ಷೇತ್ರದ ಒಂದು ಹೆಸರು ಕೂಡ ಹಾಳಾಗ್ತಾಯಿದೆ. ಆದರೆ ಏನಾಗ್ತದೆ ಅಂದರೆ ಈ ಬರ್ತಕ್ಕಂಥ ಈ ಕಾವೇರಿ ನದಿಯಲ್ಲಿ ನೀರು ಮುಳುಗೋಕ್ಕೋಸ್ಕರನೋ ಮೋಜು ಮಸ್ತಿಗೋಸ್ಕರನೋ ಇಳಿತಕ್ಕಂಥವ್ರು ಪ್ರವಾಸಿಗರು ಅಲ್ಲಿ ಆಗಿರ್ತಕ್ಕಂಥ ಸುಳಿ ಆಗ್ಬೋದು, ಇನ್ನೊಂದು ಪ್ರವಾಹದ ಬಿರುಸು ಜಾಸ್ತಿ ಆದಾಗಲೂ ಕೂಡ ಅಲ್ಲಿ ನೀರಿನ ಮಟ್ಟಗಳು ವ್ಯತ್ಯಾಸ ಆದಾಗ ಸುಳಿಗಳು ಸಿಕ್ಕಿ ಮೊಸಳೆ ಇದೆ, ಅದು ಕೂಡ ತುಂಬ ನಾಮಪದಗಳನ್ನ ಹಾಕಿರ್ತಾರೆ. ಅಲ್ಲಿ ಏನಂದರೆ ಇವತ್ತಿನ ಪ್ರವಾಸಿಗರಲ್ಲಿ ನಾನು ವಿನಂತಿ, ಈ ಕಾವೇರಿ ನದಿಯಲ್ಲಿ ಇರ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಮುತ್ತತ್ತಿ ಏನು ನದಿಯ ಒಳಗಡೆ ಇರ್ತಕ್ಕಂಥ ನಿಗೂಢ ಜನಗಳಿಗೆ ಗೊತ್ತಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ತುಂಬಿದ ರೀತಿಯಲ್ಲಿ ಅದು ಹರಿತಾ ಇರುತ್ತೆ ನೀರು, ಆದರೆ ಒಳಗಡೆ ತುಂಬ ಸುಳಿಗಳಿವೆ. ಕಲ್ಲಿನ ಕೊರಕಲನ್ನ ಸುಳಿಗಳು ತುಂಬ ಜಾಸ್ತಿ ಇರೋದ್ರಿಂದ ಜನಗಳಿಗೆ ಅದರ ವಿಚಾರ ತಿಳಿತಾ ಇಲ್ಲ. ಆದರೂ ನಾಮಪದಗಳನ್ನ ಬೋರ್ಡಲ್ಲಿ ಹಾಕಿದ್ದಾರೆ ತುಂಬ. ಇವತ್ತು ಕಾವೇರಿ ನದಿಯಲ್ಲಿ ಇವಾಗ ತುಂಬ ಜನಗಳ ಸಾವುಗಳನ್ನ ಸಂಭವಿಸ್ತಕ್ಕಂಥದ್ದು ವಿಚಾರ ಅಂದರೆ ಕಾವೇರಿ ನದಿಗೆ ಆ ತಾಯಿಗೆ ಒಬ್ಬಮಕ್ಳುಗಳು ಅಂದರೆ ತುಂಬ ಪ್ರೀತಿ ಏನೋ ಅನಿಸುತ್ತೆ. ಅದರಲ್ಲಿ ಇವತ್ತಿನ ಸಮೀಕ್ಷೆ ಪ್ರಕಾರ ವಿಚಾರ ತಿಳಿದಂಥ ಟೈಮಲ್ಲಿ ನೋಡಿದಾಗ ಈ ಕುಟುಂಬದಲ್ಲಿ ಒಬ್ಬೊಬ್ಬರು ಮಕ್ಕಳುಗಳೇ ಜಾಸ್ತಿ ಇಲ್ಲಿ ಸಾವುಗಳನ್ನ ಈಡಾಗ್ತಾ ಇರ್ತಕ್ಕಂಥದ್ದು. ಅದರಿಂದ ಇವತ್ತು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಏನು ಒಂದು ಮದ್ಯಪಾನ ಮಾಡಿರ್ತಕ್ಕಂಥ ನಮ್ಮ ಮುತ್ತತ್ತಿ ಕ್ಷೇತ್ರದಲ್ಲಿ ಅವರನ್ನ ಈ ಪೊಲೀಸ್ ಆರಕ್ಷಕರ ಸಿಬ್ಬಂದಿಗಳಿಂದ ಒಂದು 28 ಜನ ಸಿಬ್ಬಂದಿಗಳನ್ನು ಆರಕ್ಷಕರ ಸಿಬ್ಬಂದಿಗಳು ಬಂಧಿಸಿ ಅವ್ರನ್ನ ಏನು ಮದ್ಯಪಾನ ಮಾಡಿರ್ತಕ್ಕಂಥವ್ರು ಅವ್ರನ್ನ ಬಂಧಿಸಿ ಇವತ್ತು ಕೇಸನ್ನ ಬುಕ್ ಮಾಡಿ ಅವ್ರನ್ನ ಒಂದು ರಿಲೀಸ್ ಮಾಡಿದ್ದಾರೆ. ಈ ಒಂದು ಇದರಲ್ಲಾದ್ರೂ ಕೂಡ ನೆಪದಲ್ಲಾದ್ರೂ ನಮ್ಮ ಪ್ರವಾಸಿಗರು ಎಚ್ಚರಿಕೆಯಿಂದ ಬಂದು ಅವರ ಭಕ್ತಿಯಿಂದ ಹೋಗಬೇಕೇ ಹೊರತು ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.